ನಾವು ಹೇಳ್ತಾ ಇದ್ವಿ ನಿಮಗೆ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಯತೀಂದ್ರ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ರಾಜಕೀಯವಾಗಿ ಮತ್ತೊಂದು ಸುತ್ತಿನ ಕಿಚ್ಚೆಬ್ಬಿಸುವಂತಹ ಸ್ಟೇಟ್ಮೆಂಟ್ ಅದು. ಸೊ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋ ಕುತೂಹಲ ಇತ್ತು. ಉತ್ತರ ಕೊಟ್ಟಿದ್ದವರು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾಗಿತ್ತು ಅಂತ ನೋಡಿ. ಬಹಳ ಸಂತೋಷ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಬಹಳ ಸಂತೋಷ ಹಂಗೆ ಹೇಳಿದಾರ ಅವರು. ಓಕೆ, ತುಂಬ ಸಂತೋಷ, ನನಗೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತಷ್ಟೇ ಅವರು ಸೈಲೆಂಟಾಗಿ ರಿಯಾಕ್ಷನ್ ಕೊಟ್ಟು ಹೋದರು. ಮಾರ್ಮಿಕವಾಗಿತ್ತು ಆ ಉತ್ತರ. ಆಮೇಲೆ ಒಂದು ವ್ಯಂಗ್ಯ ಕೂಡ, ಸಣ್ಣದೊಂದು ವ್ಯಂಗ್ಯ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆಮೇಲೆ ಹೆಚ್ಚಿನ ಮಹತ್ವ ನಾನು ಇದಕ್ಕೆ ಕೊಡಲ್ಲ ಅನ್ನೋದನ್ನು ಮ್ಯೂಟಾಗಿ ಹೇಳೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದರು. ಸಿದ್ದರಾಮಯ್ಯವರು 5 ವರ್ಷಗಳ ಕಾಲ ಸಿದ್ದರಾಮಯ್ಯವರು ಇರ್ತಾರೆ, ನೀವು ಏನು ತಿರಸ್ಕಾರ ಮಾಡಿದ ಹೈಕಮಾಂಡ್ ಅಂತ ಹೇಳಿದ್ದಾರೆ ಸರ್. ಬಹಳ ಸಂತೋಷ, ಒಳ್ಳೇದಾಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ. ಇನ್ನು ಸಿದ್ದರಾಮಯ್ಯವರು 5 ವರ್ಷಗಳ ಕಾಲ ಸಿದ್ದರಾಮಯ್ಯವರು ಇರ್ತಾರೆ, ನೀವು ಏನು ತಿರಸ್ಕಾರ ಮಾಡಿದ ಹೈಕಮಾಂಡ್ ಅಂತ ಹೇಳಿದ್ದಾರೆ ಸರ್. ಬಹಳ ಸಂತೋಷ, ಒಳ್ಳೇದಾಗಲಿ, ರಾಜ್ಯಕ್ಕೆ. ನೋಡಿ, ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಏನೋ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ ಮಾತಲ್ಲ ಅದು. ಇದು ಉದ್ದೇಶಪೂರ್ವಕವಾಗಿ ಬೆಳಗಾವಿ ನೆಲದಲ್ಲಿ ನಿಂತು ಆಡಿರ್ತಕ್ಕಂಥ ಮಾತು. ಬೇಕು ಅಂತ ಈ ವಿಚಾರವನ್ನು ಜೀವಂತವಾಗಿಡಬೇಕು ಅಂತಲೇ ಆಡಿರೋ ಮಾತು. ಕಾಂಗ್ರೆಸ್ನಲ್ಲಿ ಮುಗಿತಾ ಇಲ್ಲ ಕುರ್ಚಿ ಕಾದಾಟದ ಫೈಟ್. ಬ್ರೇಕ್ಫಾಸ್ಟ್ ಆಯಿತು, ಸಂಧಾನ ಆಯಿತು, ಕದನ ವಿರಾಮ ಆಯಿತು, ಆದರೆ ಎಲ್ಲವೂ ಉಲ್ಲಂಘನೆ ಆಗಿದೆ. ಎಲ್ಲವೂ ಸರಿ ಹೋಯ್ತು ಅನ್ನುವಷ್ಟರಲ್ಲಿ ಮತ್ತೆ ಬಾಂಬ್ ಹಾಕಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ CM ಅಂತ ಯತೀಂದ್ರ ಹೇಳಿಕೆ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿದೆ. ಕುರ್ಚಿ ಬದಲಾವಣೆ ಬಗ್ಗೆ ಮತ್ತೆ ಬೆಂಕಿ ಹೊತ್ತಿಸಿದ್ದಾರೆ ಯತೀಂದ್ರ. ಅಪ್ಪ ಸೈಲೆಂಟ್ ಆದರೆ ಮಗ ಪದೇ ಪದೇ CM ಕುರ್ಚಿ ಬಗ್ಗೆ ಮಾತು. ಯತೀಂದ್ರ ಅವ್ರು ಹಿಂಗೆ ಹೇಳಿದ್ರಲ್ಲ ಸರ್ ಅಂತ ಸಿದ್ದರಾಮಯ್ಯನವ್ರು ಕೇಳಿದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಅವೆಲ್ಲ ಇಲ್ಲ, ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಅಂತಲೂ ಮಾತಾಡಿದ್ದಾರೆ. ಬಟ್ ಈ ವಿಚಾರವನ್ನು ಸದನದ ಸಂದರ್ಭದಲ್ಲಿ, ಅಧಿವೇಶನದ ಸಂದರ್ಭದಲ್ಲಿ ಜೀವಂತವಾಗಿಡಬೇಕು, ಚರ್ಚೆ ಆಗ್ತಿರ್ಬೇಕಿದು. ನೋಡೋಣ ಯಾರ್ಯಾರ ಬಾಯಲ್ಲಿ ಏನೇನು ಮಾತು ಬರುತ್ತೆ ಅಂತಾನೆ ಯತೀಂದ್ರ ಅವರು ಆಡಿರ್ತಕ್ಕಂತಹ ಮಾತು. ಸಿದ್ದರಾಮಯ್ಯನವರೇ ಪೂರ್ಣಾವಧಿ CM ಆಗಿರ್ತಾರೆ ಅಂತ. ನಾನು ಅದನ್ನ ಹೇಳ್ತೀನಿ, ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಜನವರಿಲಿ ಕರೀತಾ ಇದ್ದಾರೆ, ಜನವರಿಲಿ ಹೋಗಬೇಕು, ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತನಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನು ಪರಿಸ್ಥಿತಿ ಅದನ್ನು ತಿಳಿಸ್ತಾರೆ. 5 ವರ್ಷಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಆ ಬದಲಾವಣೆ ಆಗದ ಬಗ್ಗೆ ಆಗಲ್ಲ, ಅದನ್ನೇ ಹೇಳಿದ್ದೀನಿ. ಇಲ್ಲ, ಸಿದ್ದರಾಮಯ್ಯ 5 ವರ್ಷ ತನಕ ಇರ್ತಾರೆ ಅಂತ ಹೇಳಿ ಅದು ನನ್ನ ವೈಯಕ್ತಿಕವಾದ ನಂಬಿಕೆ. ಯಾಕೆ ಅಂತಂತಂದ್ರೆ ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣಗಳು ನನಗೆ ಕಾಣಿಸಿಲ್ಲ. ಸೊ ಹಾಗಾಗಿ ಅದನ್ನು ಹೇಳಿದ್ದೀನಿ. ಬಟ್ ಹೈಕಮಾಂಡ್ ಅಂತೂ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ. ಬಟ್ ಹೈಕಮಾಂಡ್ ಅಂತೂ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ. ಗೊಂದಲ ಇತ್ತು. ಯಾಕೆ ಅಂತಂತಂದ್ರೆ ಅವರು DCM ಅವ್ರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದರೆ 5 ವರ್ಷ